ಎಲ್ಲರಿಗೂ ನಮಸ್ಕಾರ. ಕಾಲು ಅಲ್ಲಾಡಿಸೋ ಅಭ್ಯಾಸ ನಿಮ್ಮಲ್ಲಿದ್ದರೆ ಈ ಸಮಸ್ಯೆಗಳನ್ನು ಎದುರಿಸಲೇಬೇಕು ನೀವು. ಕುಳಿತಿರುವಾಗ, ಮಲಗಿರುವಾಗ ಅಥವಾ ಊಟ ಮಾಡುವಾಗ ಕಾಲುಗಳನ್ನು ಅಲುಗಾಡಿಸುವ ಅಭ್ಯಾಸ ಹೆಚ್ಚಿನವರಲ್ಲಿ ಇರುತ್ತದೆ. ನಮ್ಮ ಹಿರಿಯರು ಈ ತಪ್ಪುಗಳನ್ನು ಮಾಡಬಾರದು ಎಂದು ಹೇಳುವುದನ್ನು ನೀವು ಗಮನಿಸಿರಬಹುದು ಅಥವಾ ಸ್ವತಃ ನಿಮಗೆ ಈ ಅನುಭವ ಆಗಿರಬಹುದು. ಕುಳಿತಿರುವಾಗ, ಮಲಗಿರುವಾಗ ಅಥವಾ ಊಟ ಮಾಡುವಾಗ ನಾವೇಕೆ ಕಾಲುಗಳನ್ನು ಅಲುಗಾಡಿಸಬಾರದು? ಕಾಲುಗಳನ್ನು ಅಲುಗಾಡಿಸಿದರೆ ಯಾವೆಲ್ಲ ಸಮಸ್ಯೆಗಳು ಎಂದು ಮುಂದೆ ನೋಡೋಣ. ಅನೇಕ ಜನರು ಕುರ್ಚಿ, ಹಾಸಿಗೆ ಇತ್ಯಾದಿ ಎತ್ತರದ ಸ್ಥಳಗಳಲ್ಲಿ ಕುಳಿತು ತಮ್ಮ ಕಾಲುಗಳನ್ನು ಅಲುಗಾಡಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಮತ್ತು ಕಾಲು ಅಲುಗಾಡಿಸುವುದೇ ಕ್ರಮೇಣ ಅವರ ಅಭ್ಯಾಸವಾಗಿ ಬಿಡುತ್ತದೆ. ಕುಳಿತುಕೊಳ್ಳುವಾಗ, ಊಟ ಮಾಡುವಾಗ ಮತ್ತು ಮಲಗುವಾಗ ಕಾಲುಗಳನ್ನು ಅಲುಗಾಡಿಸುವುದು ತುಂಬ ಅಶುಭವೆಂದು ಪರಿಗಣಿಸುವುದರಿಂದ ಇದನ್ನು ಮಾಡಬೇಡಿ ಎಂದು ಮನೆಯ ಹಿರಿಯರು ಸಲಹೆ ನೀಡುತ್ತಾರೆ. ನಿಮ್ಮ ಹಿರಿಯರು ಇದನ್ನು ಮಾಡಬೇಡಿ ಎಂದು ಹೇಳುತ್ತಿದ್ದರೆ ಅವರು ನಿಮ್ಮ ಬಗ್ಗೆ ಚೆನ್ನಾಗಿ ಯೋಚಿಸುತ್ತಿದ್ದಾರೆ ಎಂದರ್ಥ. ನಿಮ್ಮ ಕಾಲುಗಳನ್ನು ಅಲುಗಾಡಿಸುವ ಅಭ್ಯಾಸದಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ಆಹ್ವಾನಿಸುತ್ತಿದ್ದೀರಿ ಎಂದರ್ಥ. ಈ ಅಭ್ಯಾಸದಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಸಹ ಹುಟ್ಟುತ್ತವೆ. ವಿನಾಕಾರಣ ಕಾಲುಗಳನ್ನು ಅಲುಗಾಡಿಸುವುದು ಅಶುಭವೇಕೆ ನೋಡೋಣ. ಇದರಿಂದ ಚಂದ್ರನು ದುರ್ಬಲನಾಗುತ್ತಾನೆ. ಕುಳಿತುಕೊಳ್ಳುವಾಗ ಅಥವಾ ಮಲಗಿರುವಾಗ ಕಾಲುಗಳನ್ನು ಅಲುಗಾಡಿಸುವುದರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನವು ಕೆಡಿಸುತ್ತದೆ ಮತ್ತು ಅಶುಭ ಪರಿಣಾಮ ಬೀರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಉದ್ವೇಗ ಹೆಚ್ಚಾಗುತ್ತದೆ ಮತ್ತು ಯಾವುದರಲ್ಲೂ ಶಾಂತಿ ಇರುವುದಿಲ್ಲ. ಇದರೊಂದಿಗೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಇದರಿಂದಾಗಿ ಅನಗತ್ಯ ಓಡಾಟ ಮತ್ತು ಹಣವನ್ನು ಖರ್ಚು ಮಾಡಲಾಗುತ್ತದೆ. ಲಕ್ಷ್ಮೀದೇವಿ ಅಸಮಾಧಾನಗೊಳ್ಳುವಳು. ಲಕ್ಷ್ಮೀದೇವಿಯು ಕುಳಿತಿರುವಾಗ ಕಾಲುಗಳನ್ನು ಅಲುಗಾಡಿಸುವ ಮೂಲಕ ಕೋಪಗೊಳ್ಳುತ್ತಾಳೆ ಮತ್ತು ಹಣಕ್ಕೆ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮೀದೇವಿಯು ಕೋಪದಿಂದಾಗಿ ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತಾಳೆ. ಅದೃಷ್ಟವೂ ಸಹ ನಿಮ್ಮ ಬೆಂಬಲಕ್ಕೆ ಬರುವುದಿಲ್ಲ. ಇದು ವ್ಯಕ್ತಿಯ ಸಂತೋಷ, ಯಶಸ್ಸು ಮತ್ತು ಸಂಪತ್ತಿನ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನೀವು ಸಹ ಇದನ್ನು ಮಾಡುತ್ತಿದ್ದರೆ ತಕ್ಷಣ ಈ ಅಭ್ಯಾಸವನ್ನು ಬದಲಿಸಿಕೊಳ್ಳಿ. ಪೂಜೆಯಲ್ಲಿ ಕಾಲುಗಳನ್ನು ಅಲುಗಾಡಿಸುವುದು ಅಶುಭ. ನೀವು ಯಾವುದೇ ಪೂಜೆಯ ಸ್ಥಳದಲ್ಲಿ ಅಥವಾ ಪೂಜೆಯಲ್ಲಿ ಕುಳಿತು ಪಾದಗಳನ್ನು ಅಲುಗಾಡಿಸುತ್ತಿದ್ದರೆ ನೀವು ಪೂಜೆಯ ಫಲಿತಾಂಶವನ್ನು ಪಡೆಯುವುದಿಲ್ಲ ಮತ್ತು ನೀವು ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಇದೇ ವೇಳೆ ಮನೆಯ ಅಧಿದೇವತೆಗೂ ಕೋಪ ಬರುತ್ತದೆ, ಏಕೆಂದರೆ ಕ್ರಮೇಣ ಈ ಅಭ್ಯಾಸವು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುತ್ತದೆ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಋಣಾತ್ಮಕ ಪರಿಣಾಮ ಅನುಭವಿಸುವಿರಿ. ಮುಸ್ಸಂಜೆ ಸಮಯದಲ್ಲಿ ಕುಳಿತು ಕಾಲುಗಳನ್ನು ಅಲುಗಾಡಿಸುವುದನ್ನು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಮೇಲೆ ಮಾತ್ರವಲ್ಲದೆ ಕುಟುಂಬದ ಸದಸ್ಯರ ಮೇಲೂ ಸಹ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದರೊಂದಿಗೆ ರಾತ್ರಿಯಲ್ಲಿ ನಿದ್ರೆ ಬಾರದೆ ಇದ್ದಾಗ ಜನರು ತಮ್ಮ ಕಾಲುಗಳನ್ನು ಅಲುಗಾಡಿಸುತ್ತಲೇ ಇರುತ್ತಾರೆ. ಇದನ್ನು ಸಹ ಸರಿ ಎಂದು ಪರಿಗಣಿಸಲಾಗುವುದಿಲ್ಲ. ಈ ರೀತಿ ಮಾಡುವುದರಿಂದ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಸಂಸಾರದಲ್ಲಿ ವಿನಾಕಾರಣ ಜಗಳ, ಮನಸ್ತಾಪಗಳು ನಡೆಯುತ್ತವೆ. ತಿನ್ನುವಾಗ ಕಾಲುಗಳನ್ನು ಅಲುಗಾಡಿಸುವುದು. ಅನೇಕ ಜನರು ಕುರ್ಚಿ ಮತ್ತು ಮೇಜಿನ ಮೇಲೆ ತಿನ್ನುವಾಗ ಕುರ್ಚಿಯ ಮೇಲೆ ಕುಳಿತುಕೊಂಡು ತಮ್ಮ ಕಾಲುಗಳನ್ನು ನಿಧಾನವಾಗಿ ಅಲುಗಾಡಿಸುತ್ತಾರೆ. ಆಹಾರವನ್ನು ಸೇವಿಸುವಾಗ ಪಾದಗಳನ್ನು ಅಲುಗಾಡಿಸುವುದು ತುಂಬಾ ಅಶುಭ. ಹೀಗೆ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಅಪಮಾನವಾಗುವುದಲ್ಲದೆ ಮನೆಯಲ್ಲಿ ಧನ ಧಾನ್ಯದ ಸಮಸ್ಯೆಯು ಎದುರಾಗುತ್ತದೆ. ಆಹಾರವನ್ನು ಸೇವಿಸುವಾಗ ಪಾದಗಳನ್ನು ಅಲುಗಾಡಿಸುವುದು ಋಣಾತ್ಮಕ ಪರಿಣಾಮವನ್ನು ಕುಟುಂಬದ ಸದಸ್ಯರ ಮೇಲೂ ಬೀರುತ್ತದೆ. ಕಾಯಿಲೆಗಳಿಗೆ ದಾಸರಾಗುವಿರಿ. ಕುಳಿತುಕೊಳ್ಳುವಾಗ ಅಥವಾ ಮಲಗಿರುವಾಗ ಕಾಲುಗಳನ್ನು ಅಲುಗಾಡಿಸುವುದರಿಂದ
ಓರ್ವ ವ್ಯಕ್ತಿಯಲ್ಲಿ ಅನೇಕ ರೀತಿಯ ರೋಗಗಳು ಸಹ ಹುಟ್ಟುತ್ತವೆ. ಹೀಗೆ ಮಾಡುವುದರಿಂದ ಹೃದಯಾಘಾತವು ಸಾಧ್ಯತೆ ಹೆಚ್ಚು ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ವೈದ್ಯಕೀಯ ವಿಜ್ಞಾನದಲ್ಲಿ ಕಾಲುಗಳನ್ನು ಅಲುಗಾಡಿಸುವ ಅಭ್ಯಾಸವನ್ನು ರೆಸ್ಟ್ಲೆಸ್ ಲೆಗ್ಸ್ ಸಿಂಡ್ರೋಮ್ ಎಂದು ವಿವರಿಸಲಾಗಿದೆ ಮತ್ತು ಇದು ಗಂಭೀರ ಕಾಯಿಲೆಯಾಗಿದೆ. ಈ ಕಾಯಿಲೆಯಿಂದ ದೇಹದಲ್ಲಿ ಹೃದಯ, ಕಿಡ್ನಿ ಸಮಸ್ಯೆ, ಹೆಚ್ಚಳ ಮತ್ತು ಕಬ್ಬಿಣದ ಕೊರತೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಉಂಟಾಗುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.